ಮಿತ್ರರೇ ನಮಸ್ಕಾರ. ನಾನು ನಿಮ್ಮ ಹಿರಿಸಾವೆ ಕಿರಣ್. ನೀಲ್ಗತೆ ಲಿಚ್ಚಪ್ಪಿಗೆ ಸ್ವಾಗತ. ಇಲ್ಲಿಯವರೆಗೆ ಶೃಂಗ ಸಾಮ್ರಾಜ್ಯದ ರಾಜ ಸುಮೇರು ನವರಾತ್ರಿಯ ಸಂದರ್ಭದಲ್ಲಿ ಸಂಗೀತ ನೃತ್ಯ ಸ್ಪರ್ಧೆ ಏರ್ಪಡಿಸಿರುತ್ತಾನೆ. ಅದರಲ್ಲಿ ಪಕ್ಕದ ರಾಜ್ಯದ ಲಿಚ್ಚಪ್ಪಿ ಎಲ್ಲ 5 ವಿಭಾಗಗಳಲ್ಲಿ ಗೆದ್ದು ನಾಟ್ಯ ತರಂಗಿಣಿ ಬಿರಿದು ಪಡೆದಿರುತ್ತಾಳೆ. ಆದರೆ ನಿಜ ಸಂಗತಿ ಎಂದರೆ ಅವಳು ಹಾಗೂ ಅನಿರುದ್ಧ ರಾಜ ಸುಮೇರುವನ್ನು ಕೊಲ್ಲಲು ನಿಯುಕ್ತಿಯಾಗಿರುತ್ತಾರೆ. ಹೀಗಿರುವಾಗಲೇ ಲಿಚ್ಚಪ್ಪಿ ಹಾಗೂ ಅನಿರುದ್ಧನ ಕೊಲೆಯ ಪ್ರಯತ್ನವಾಗುತ್ತದೆ. ಈ ಮಧ್ಯೆ ರಾಜ ಸುಮೇರುವಿನ ತಮ್ಮ ವಿಂಧ್ಯನ ಹತ್ಯೆಯಾಗಿ ಊರಲ್ಲೆಲ್ಲ ಗುಲ್ಲಾಗುತ್ತದೆ. ಇದೇ ಕಾರಣವೊಡ್ಡಿ ಅನಿರುದ್ಧನ ಬಂಧನವಾಗಿ ಲಿಚ್ಚಪ್ಪಿ ದಿಗ್ಭ್ರಮೆಯಾಗುತ್ತಾಳೆ. ಈ ನಡುವೆ ಮಹಾರಾಜ ಲಿಚ್ಚಪ್ಪಿಯನ್ನು ತನ್ನ ಅಪ್ರತಿಮ ಖಾಸಗಿ ಬಂಗಲೆಯಾದ ಮಿಹಿರಾ ಮಹಲಿಗೆ ಕರೆತರುತ್ತಾನೆ. ಭಾಗ 12 ಕಾವ್ಯ ಗೀತ ನೃತ್ಯ. ನನಗೊಂದು ವಿಚಿತ್ರ ಬಯಕೆಯಾಗುತ್ತಿದೆ, ಬೇಡವೆನ್ನದಿರು ಲಿಚ್ಚಪ್ಪಿ ಎಂದು ರಾಜ ಸುಮೇರು. ನೀರಿನ ರಭಸಕ್ಕೆ ಅವನ ಮಾತು ಪಿಸುಗುಟ್ಟಿದಂತೆಯೇ ಇತ್ತು. ಏನವನ ಬಯಕೆ ಎಂದು ಲಿಚ್ಚಪ್ಪಿಗೆ ನಾಚಿಕೆ, ಭಯ ಹಾಗೂ ಆಶ್ಚರ್ಯಗಳುಂಟಾದವು. ಅವನ ಕೈಲಿದ್ದ ಅವಳ ಕಾಲುಗಳು ಅದುರಿದವು, ಬೆರಳುಗಳು ಚದುರಿದವು. ಆಜ್ಞೆ ಮಾಡಿ ಪ್ರಭು, ನಿಮ್ಮ ಮನದ ಬಯಕೆಯೇ ನನಗೆ ಶಾಸನ ಎಂದು ಸ್ವಲ್ಪ ಅತಿ ವಿನಯವನ್ನೇ ತೋರಿದಳು. ಆಜ್ಞೆ ಎಂದೆಲ್ಲ ಹೇಳಿ ನನ್ನಲ್ಲಿರುವ ರಾಜನನ್ನು ಕೆರಳಿಸಬೇಡ. ಇದು ಕಲಾವಿದನೊಬ್ಬನ ಕನಸು, ಅಥವಾ ಪ್ರೇಮಿಯೊಬ್ಬನ ಹಂಬಲ, ಅಥವಾ ಗೆಳೆಯನೊಬ್ಬನ ಅಹವಾಲು ಎಂದುಕೊಂಡು ಬಿಡು ಎಂದು ಮತ್ತೆ ಅವಳ ಕಾಲ ಮೇರೆ ಮಂಡಿಯವರೆಗೂ ನೀರು ಸುರಿದ. ಕಚಗುಳಿ ಇಟ್ಟಂತಾಗಿ ಅವಳು, ಇಲ್ಲಿ ಎಲ್ಲವೂ ನನಗೆ ವಿಶೇಷವೇ ಸರಿ ಪ್ರಭು. ನಿಮ್ಮಂಥವರು ನನ್ನನ್ನು ಕಲಾವಿದೆಯೆಂದು, ಗೆಳತಿಯೆಂದು, ಪ್ರೇಮಿಯೆಂದು ಕರೆದು ಈ ವನಸುಮವನ್ನು ಮನಸುಮವಾಗಿಸಿದ್ದೀರಿ. ಪಾದ ಸೇರಬೇಕಾಗಿದ್ದವಳನ್ನು ಮುಡಿಗೇರಿಸಿಕೊಂಡಿದ್ದೀರಿ. ಬೆಚ್ಚಗಿನ ಆಸರೆ ನೀಡಿದ್ದೀರಿ. ನನ್ನ ಭಾಗ್ಯವಲ್ಲವೇ? ಹೇಳಿ, ಏನು ಸೇವೆಯಾಗಬೇಕು ನನ್ನಿಂದ? ರಾಜ ಅವಳ ಕೈ ಹಿಡಿದು, ಲಿಚ್ಚಪ್ಪಿ, ನಿನ್ನ ನೃತ್ಯ ನೋಡುವಾಸೆ. ಆಶ್ಚರ್ಯಚಕಿತಳಾದ ಲಿಚ್ಚಪ್ಪಿ ಕಣ್ಣರಳಿಸಿ ಅಸ್ತವ್ಯಸ್ತವಾದ ಬಟ್ಟೆಯತ್ತ ಕೈತೋರಿಸಿ, ಹೀಗೆಯೇ, ಇದೇ ಉಡುಗೆಯಲ್ಲೆಯೇ ಎಂದಾಗ, ಹೌದು, ಈಗ ಹೇಗಿದ್ದೀಯೋ ಹಾಗೆಯೇ, ಉಟ್ಟ ಬಟ್ಟೆಯಲ್ಲಿಯೇ, ಈ ನೀರಿನಲ್ಲಿಯೇ, ಸುರಿಯುತ್ತಿರುವ ಜಲಧಾರೆಯ ಕೆಳಗೆಯೇ. ನಾವಿಬ್ಬರೇ ಇರುವಾಗ ಯಾವ ದಿರಿಸಾದರೇನು? ಒಡವೆಗಳ ಗೊಡವೆಯೇಕೆ? ಸಂಗೀತ ಸಾಹಿತ್ಯದ ಜೊತೆಯೇಕೆ? ತಳವರಿಸಿದ ಲಿಚ್ಚಪ್ಪಿ, ಆದರೂ ಹೆಜ್ಜೆ ಹಾಕಲು ಗೆಜ್ಜೆಯಿಲ್ಲ, ನಟುವಾಂಗವಿಲ್ಲ, ಹಾಡುಗಾರರಿಲ್ಲ ಎಂದಾಗ ನಕ್ಕ ರಾಜ, ಏಕಿಲ್ಲ? ಎಲ್ಲವೂ ಇದೆ. ಈ ನೀರಿನ ಕಲರವವೇ ಗೆಜ್ಜೆ ನಾದವಲ್ಲವೇ? ನೀನೆಷ್ಟು ಕುಣಿದರೂ ಭತ್ತದ ನಾದವದು. ಅದೋ ನೋಡು, ಆ ಹಕ್ಕಿಗಳ ತರಾವರಿ ಇಂಚರವೇ ನಟುವಾಂಗ. ನೋಡಲ್ಲಿ, ಅವು ನಿನ್ನ ನಾಟ್ಯಕ್ಕೆ ಕಾತರಿಸುತ್ತಿವೆ ನನ್ನಂತೆ. ಬಿಸಿಲು ಸಹ ಅಷ್ಟಿಲ್ಲ. ಸೂರ್ಯನು ತನ್ನ ಕಾಯಕ ಮರೆತು ಪಟ್ಟಾಂಗ ಹಾಕಿ ಕೂತಿರುವಂತಿದೆ ನಿನ್ನ ನೃತ್ಯ ಸವಿಯಲು. ವೇದಿಕೆಯ ಮೇಲೆ ನಟಿಸಲು ವಾದ್ಯಗಾರರು, ಸಹಚರರು, ಸಂಗೀತ ಎಲ್ಲ ಬೇಕು ನಿಜ. ಆದರೆ ಈ ಪ್ರಕೃತಿಯಲ್ಲಿ ನರ್ತಿಸಲು ಅವೆಲ್ಲ ಏಕೆ? ಲಿಚ್ಚಪ್ಪಿ, ನನಗನ್ನಿಸುತ್ತೆ, ಸಂಗೀತ ವಾದ್ಯಗಳು, ವಸ್ತ್ರ ವೈವಿಧ್ಯಗಳು ಎಲ್ಲವೂ ಈ ಪ್ರಕೃತಿಯಿಂದಲೇ ಹುಟ್ಟಿದ್ದಲ್ಲವೇ? ಈ ಹಕ್ಕಿಗಳಲ್ಲಿಲ್ಲದ ಸಂಗೀತ, ಈ ನೀರಿನ ಜುಳುವಿನಲ್ಲಿಲ್ಲದ ನಾದ ನಿನ್ನ ಸಂಗೀತಗಾರರ ಸ್ವರದಲ್ಲಿದೆಯೇ? ಈ ಗಾಳಿಯಲ್ಲಿಲ್ಲದ ನಿನಾದ, ಗುಡುಗು ಸಿಡಿಲುಗಳಲ್ಲಿಲ್ಲದ ಶಬ್ದ ವೈವಿಧ್ಯ, ಪ್ರಾಣಿಗಳ ಕೂಗುಗಳಲ್ಲಿಲ್ಲದ ವಿಭಿನ್ನ ಧ್ವನಿಗಳು ನಿನ್ನ ವಾದ್ಯಗಳಲ್ಲಿವೆಯೇ? ಧೋ ಎಂದು ಬಿರುಸಾಗಿ ಸುರಿವ ಅಥವಾ ಮಂದವಾಗಿ ಜಿಟಿಜಿಟಿ ಹನಿಯುವ ಮಳೆ ಹನಿಗಳ ಮಾರ್ಧವಗಳಲ್ಲಿರುವ ನಾದ ನಿನ್ನ ಗೆಜ್ಜೆಗಳಲ್ಲಿವೆಯೇ?
ಸಂಗೀತ, ಸಾಹಿತ್ಯ, ನೃತ್ಯಗಳು ಪ್ರಕೃತಿಯ ಪ್ರತಿರೂಪವೇ ಅಲ್ಲವೇ? ನಾನು ನೀನು ಧರಿಸಿರುವ ಉಡುಪು, ಅದರ ವಿನ್ಯಾಸ, ಬಣ್ಣಗಳು, ಇಲ್ಲಿರುವ ಗಿಡ ಮರ ಹೂ ಬಳ್ಳಿಗಳ ಬಿಂಬವೇ ಅಲ್ಲವೇ ಎಂದ ಕಾಲಲ್ಲಿ ನೀರೆರಚುತ್ತ. ನಿಜ ನಿಜ ಪ್ರಭು, ಈ ನಿಸರ್ಗವೇ ನನ್ನಮ್ಮ. ಅವಳ ಮಡಿಲಲ್ಲಿ ನರ್ತಿಸುವುದೆಂದರೆ ಅವಳೊಂದಿಗೆ ಆಡಿದಂತೆ, ಅವಳ ಕೈತುತ್ತು ಸವಿದಂತೆ, ಅವಳ ಗೆದೆಗವುಚಿ ಮಲಗಿ ರಮ್ಯವಾದ ಒಂದು ಕನಸು ಕಂಡಂತೆ. ಯಾವ ನೃತ್ಯ ಮಾಡಲಿ ದೊರೆ ಎಂದಳು ವಯ್ಯಾರದಿಂದ. ಅಂದು ಸ್ಪರ್ಧೆಗೆ ಮಾಡಿದ್ದೆಯಲ್ಲ ಕಾಂತ, ಪ್ರಿಯ ಕಾಂತ ಅಂತ, ಅದನ್ನೇ ಮಾಡು ಎಂದನು ರಾಗವಾಗಿ. ಸ್ವಲ್ಪ ನೀರು ಕಮ್ಮಿ ಇರುವ ಸ್ಥಳಕ್ಕೆ ಮೆಲ್ಲನೆ ಹೆಜ್ಜೆ ಹಾಕಿದಳು ಲಿಚ್ಚಪ್ಪಿ. ಪಾದಕ್ಕೆ ಮಾತ್ರ ಹರಿಯುವಷ್ಟು ನೀರಿತ್ತಲ್ಲಿ. ಪಾದಗಳ ಬೆರಳುಗಳ ಗೆರೆಗಳು ಕಾಣುವಷ್ಟು ಶುದ್ಧ ಸ್ಫಟಿಕ ಜಲ. ನೃತ್ಯ ಭಂಗಿಯಲ್ಲಿ ಬಗ್ಗಿ ಭೂತಾಯಿಗೆ ನಮಸ್ಕರಿಸಿ ನೀರು ತಲೆಯ ಮೇಲೆ ಚುಮುಕಿಸಿಕೊಂಡಳು. ನೀರಿನ ಕೆಳಗೆ ಮರಳು ಮರುಳಾದ ನೆಲ ಪಾದವಿಟ್ಟರೆ ಕೊಂಚ ಒಳ ಹೋಗುತ್ತಿತ್ತು. ಅಡವು ಹಾಕುವುದು ಹೇಗೆ? ಹೀಗಾಗಿ ಪಾದದ ಲಾಸ್ಯಕ್ಕಿಂತ ಹೆಚ್ಚಾಗಿ ಆಂಗಿಕ ಅಭಿನಯ ಮಾಡುವುದೆಂದು ನಿರ್ಧರಿಸಿದಳು. ಬಹುಶಃ ಜೀವನದಲ್ಲಿ ಮೊದಲ ಬಾರಿ ಹಾಗೂ ಕೊನೆಯ ಬಾರಿ ಹೀಗೆ ವಿಚಿತ್ರವಾಗಿ ವಿಕ್ಷಿಪ್ತವಾಗಿ ನರ್ತಿಸುವುದೋ ಏನೋ. ಅರಮನೆಯ ಸಭಾಂಗಣದಲ್ಲೋ, ದೇವರ ಪ್ರಾಂಗಣದಲ್ಲೋ, ಶ್ರೀಮಂತ ರಸಿಕರ ಮನೆಯಂಗಳದಲ್ಲೋ ಕೆಂಪು ಹಾಸಿನ ಮೇಲೆ ನರ್ತಿಸಿ ರೂಢಿ. ಈಗ ಈ ತುಂಬು ಬಯಲಲ್ಲಿ, ನದಿ ತಟದಲ್ಲಿ, ನೀರಿನ ತೊಟ್ಟಿಲಲ್ಲಿ ಹಿಮ್ಮೇಳ ನಟುವಾಂಗವಿಲ್ಲದೆ ತಾನೇ ಹಾಡಿ ನರ್ತಿಸುವ ಪ್ರಸಂಗ. ರೋಚಕ ವಿಕ್ಷಿಪ್ತತೆಯಲ್ಲವೇ? ರಾಜನ ಈ ರೀತಿಯ ಹುಚ್ಚುಗಳ ಬಗ್ಗೆ ಕೇಳಿದ್ದೆ, ಹೆದರಿದ್ದೇ ಕೂಡ. ಆದರೂ ಇದು ಹುಚ್ಚೂ ಹೌದು, ರೋಚಕವೂ ಹೌದು, ನವೀನ ಅನುಭವವೂ ಹೌದು. ಎಲ್ಲ ಪರಿಕರಗಳಿದ್ದರೆ, ಬೇಕಿದ್ದೆಲ್ಲ ಕೈಗೆ ಸಿಕ್ಕರೆ ಪ್ರಯೋಗವೆಂತೂ ಬಂತು. ಸವಾಲೆಲ್ಲಿಯದು? ಇದೊಂದು ಪ್ರಯೋಗ, ಹೊಸ ಸವಾಲು. ಅಲ್ಲದೆ ಪ್ರಕೃತಿಯೊಂದಿಗೆ ಲೀನವಾಗುವ, ಪ್ರಕೃತಿಯೇ ತಾನಾಗಿ ಮೈಮರೆಯುವ ಪ್ರಕ್ರಿಯೆ ಎಂದು ಮನದಲ್ಲಿ ವೀಣಾಪಾಣಿ ಸರಸ್ವತಿಯನ್ನು ನೆನೆದು ನಿಧಾನಕ್ಕೆ ಹೆಜ್ಜೆ ಹಾಕತೊಡಗಿದಳು. ಕಾಂತ, ಪ್ರಿಯ ಕಾಂತ, ಬೇಡುವೆನು ಬಳಿ ಬಾರೆಯ, ಈ ಶೃಂಗಾರದ ರಸ ಸಮಯದಿ ನಗುಮೊಗವನ್ನು ತೋರೆಯ, ಈ ಶೃಂಗಾರದ ರಸ ಸಮಯದಿ ನಗುಮೊಗವನ್ನು ತೋರೆಯ ಎಂದು ಹಾಡುತ್ತಾ ಕುಣಿಯತೊಡಗಿದಳು. ಹಾಡಿಗೊಂದು ಅರ್ಥ ಬಂದಂತಿತ್ತು, ಸಂದರ್ಭಕ್ಕೆ ತಕ್ಕ ಹಾಡಂತಿತ್ತು. ಅವರೀರ್ವರಿಗಾಗಿಯೇ ಸಂಭಾಷಣೆ ಹೆಣೆದಂತಿತ್ತು. ಪದಗಳಲ್ಲಿ ಅತ್ಯಂತ ಶೃಂಗಾರ ಭಾವದಿಂದ ಮೇಲಿಂದ ಬೀಳುತ್ತಿದ್ದ ನೀರಿನಿಂದ ಒದ್ದೆಯಾಗಿದ್ದ ಕಣ್ಣುಗಳಲ್ಲಿ ಜೇನೊಸರಿ ಆಹ್ವಾನವಿತ್ತಂತೆ. ಅವಳು ಕಾಂತ, ಪ್ರಿಯ ಕಾಂತ ಎಂದು ಕೈಯಾಡಿಸಿ ನರ್ತಿಸಿದಾಗ ಸುಮೇರಿನ ಮನಸ್ಸು ಹಕ್ಕಿ ಅಂತಾಯಿತು. ನಗುಮೊಗವನ್ನು ತೋರೆಯ ಎಂದು ಅವಳು ನೀರಿನಲ್ಲೇ ಹೆಜ್ಜೆ ಹಾಕಿ ಹತ್ತಿರ ಬಂದಾಗ ನಿಜಕ್ಕೂ ಅವನ ಮೊಗ ವರಳಿತು, ಮೇಲಿನ ನೀಲಾಗಸಕ್ಕಿಂತಲೂ ಹೆಚ್ಚಾಗಿಯೇ. ನೀರಿಗೆ ಈಗ ಪಾದಗಳು ಹೊಂದಿಕೊಂಡಿದ್ದವು. ಆಗಾಗ ಸಣ್ಣ ಪುಟ್ಟ ಕಲ್ಲುಗಳು ಚುಚ್ಚುತ್ತಿದ್ದರೂ ಅವುಗಳ ಕಡೆ ಗಮನವಿರಲಿಲ್ಲ ಅವಳಿಗೆ. ಕೆಲವೊಮ್ಮೆ ಜಾರಿದರೂ ಅದು ನೃತ್ಯದ ಭಂಗಿಯೇನೋ ಎಂಬಂತೆ ನವುರಾಗಿತ್ತು ನಡೆ. ಒದ್ದೆಯಾದ ಬಟ್ಟೆಗಳಿಂದಾದ ಚಳಿಯೆಲ್ಲ ಮಾಯವಾಗಿ ಮೈ ಸ್ವಲ್ಪ ಬಿಸಿಯೇರತೊಡಗಿತು ಅವಳಿಗೆ. ಇಣುಕುತ್ತಿದ್ದ ಸೂರ್ಯ ಈಗ ಪೂರ್ಣವಾಗಿ ಹೊರಬಂದು ಅವಳ ನರ್ತನ ಆಸ್ವಾದಿಸುತ್ತಿದ್ದ. ಗಾಳಿ ಬೀಸುವುದನ್ನೇ ಮರೆತು ಇವಳ ಸೊಬಗನ್ನು ಸವಿಯುತ್ತಿತ್ತು. ಹಸಿರಿನ ಗಿಡ ಮರಗಳೆಲ್ಲ ಸ್ತಬ್ಧವಾಗಿ ಕಣ್ರಪ್ಪೆಯಾಡಿಸದೆ ಕೂತು ನೋಡುವ ಪ್ರೇಕ್ಷಕ ಗಣದಂತೆ ಈ ವಿಶೇಷ ಪ್ರಸಂಗವನ್ನು ಕಣ್ತುಂಬಿಕೊಳ್ಳುತ್ತಿದ್ದವು. ಹಕ್ಕಿಗಳು ಯಾರದು
ನಮ್ಮ ಸಂಗೀತ ಸ್ಪರ್ಧಿ ಎಂಬಂತೆ ಮೂಕವಾಗಿ ಆಲಿಸುತ್ತಿದ್ದವು. ನೀರು ಕುಡಿಯಲೆಂದು ಬಂದ ಸಾರಂಗಗಳು ಹಾಗೆ ಕೂತು ನದಿಯೇ ಹೆಣ್ಣಾಗಿ ನರ್ತಿಸುತ್ತಿರುವಳೇನೋ ಎಂಬಂತೆ ಪಿಳಿಪಿಳಿ ಕಣ್ಣು ಬಿಟ್ಟು ನೋಡುತ್ತಿದ್ದವು ಕೊಂಬುಗಳನ್ನಾಡಿಸುತ್ತಾ. ಇದಾವುದರ ಪರಿವೆಯಿಲ್ಲದೆ ಲಿಚ್ಚಪಿಯ ಪ್ರಯೋಗ ಸಾಗಿತ್ತು ಹೊನಲ ಜಲದಲ್ಲಿ. ಕಾಮನ ಬಿಲ್ಲದುವೆ ಕಣ್ಣಲ್ಲೇ ಕುಣಿಯುತ್ತಿರೇ, ಮಾಮರದ ಚಿಗುರೆಲೆಯು ತುಟಿಯಂಚಲಾಡುತ್ತಿರೇ, ಹಕ್ಕಿಗಳಿಂಚರವು ಎದೆಯಲ್ಲಿ ಧ್ವನಿಸುತ್ತಿರೇ, ಬೂರಮೆಗೆ ಎಳೆ ಬಿಸಿಲ ತೊಡಿಸಲಾರೆಯ ದೊರೆಯೇ, ಕಾಂತ ಪ್ರಿಯ ಕಾಂತ ಎಂದು ಹಾಡುತ್ತಾ ನದಿ ಪಾತ್ರದ ತುಂಬ ಸುತ್ತುತ್ತಾ ನರ್ತಿಸುತ್ತಾ ನಲಿಯುತ್ತಿದ್ದಳು ಲಿಚ್ಚಪಿ. ರಾಜನು ಸಹ ಮೈ ಮರೆತಿದ್ದ. ನೀರ ಹನಿ ಬೀಳುತ್ತಿದ್ದರೂ ಅವನ ಮೈ ಬೆವರುತ್ತಿತ್ತು. ನಿಸರ್ಗ ದೇವತೆಯೇ ಹೆಣ್ಣಾಗಿ ತನ್ನ ಸೋದರಿಯಾದ ಭೂದೇವಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿ ನರ್ತನ ಪೂಜೆಗೈಯುತ್ತಿರುವಳೇನೋ ಎಂಬಂತೆ ಭಾಸವಾಯಿತು ಅವನಿಗೆ. ಅವಳ ಒಂದೊಂದು ಭಂಗಿಯನ್ನು ಭಾವವನ್ನು ಕಣ್ಣಲ್ಲೇ ಸೆರೆ ಹಿಡಿಯತೊಡಗಿದ ತನ್ನ ಚಿತ್ರಗಳಿಗೆ ರೂಪದರ್ಶಿಯಾಗಿಸಲು. ಅವಳ ಚಿತ್ರ ಬಿಡಿಸಬೇಕೆಂಬ ಅವನ ಮನೋಭಿಲಾಷೆ ಈಗ ಹೆಮ್ಮರವಾಗಿತ್ತು. ಮಾನವರನ್ನು ಕಂಡರೆ ದಿಗಿಲಾಗಿ ಓಡುವ ಸಾರಂಗಗಳು ಇವಳ ಪ್ರದರ್ಶನ ನೋಡುತ್ತಾ ಕೂತಿರುವುದನ್ನು ಕಂಡು ದಂಗಾದ ಒಮ್ಮೆ. ಕಲೆಗೆ, ಸಂಗೀತಕ್ಕೆ, ನೃತ್ಯಕ್ಕೆ ಎಲ್ಲವನ್ನೂ ಸಮೋಹಗೊಳಿಸುವ ಅದಮ್ಯ ಶಕ್ತಿ ಇದೆಯಲ್ಲವೇ ಎಂದು ಭಾವುಕನಾದ. ಛೇ, ತನಗೂ ನೃತ್ಯ ಬರಬಾರದಿತ್ತೆ? ಈ ರಾಧೆಯೊಂದಿಗೆ ಕೃಷ್ಣನಾಗಿ, ಈ ಗಿರಿಜೆಯೊಂದಿಗೆ ಶಿವನಾಗಿ, ಈ ಲಕ್ಷ್ಮಿಯೊಂದಿಗೆ ನಾರಾಯಣನಾಗಿ, ಅದೆಲ್ಲ ಏಕೆ ಈ ಲಿಚ್ಚಪಿಯೊಂದಿಗೆ ಸಾಮ್ರಾಟ ಸುಮೇರುವಾಗಿ, ಈ ಪ್ರಕೃತಿಯೊಂದಿಗೆ ಪುರುಷನಾಗಿ, ಈ ತೊರೆಯಲ್ಲಿ ಮೇಲಿಂದ ಬಿದ್ದು ಲೀನವಾಗುವ ಜಲಪಾತವಾಗಿ ಕೈಗೆ ಕೈಕೊಟ್ಟು ನರ್ತಿಸಬಹುದಿತ್ತು, ನಲಿಯಬಹುದಿತ್ತು, ಅವಳಲ್ಲೇ ಲೀನವಾಗಬಹುದಿತ್ತು ಎಂದೆಲ್ಲ ಯೋಚಿಸತೊಡಗಿದ. ಅವನ ಹುಂಬತನ ಅಷ್ಟಕ್ಕೆ ನಿಲ್ಲಲಿಲ್ಲ. ಲಿಚ್ಚಪಿಯ ಕೈ ಹಿಡಿದು ನೇರ ಸುರಿವ ಜಲಪಾತದ ನೀರಿನ ಧಾರೆಯ ಕೆಳಗೆ ನಿಲ್ಲಿಸಿ ನರ್ತಿಸು ಎಂದ. ಅವಳು ಮಾತಾಡಲೂ ಇಲ್ಲ, ಹೆದರಲೂ ಇಲ್ಲ, ಅಚ್ಚರಿ ವ್ಯಕ್ತ ಮಾಡಲೂ ಇಲ್ಲ. ಕಾರಣ ನೃತ್ಯದಲ್ಲೇ ತಲ್ಲೀನಳಾಗಿದ್ದಳು. ನಿಸರ್ಗದ ತಾಳಮೇಳಗಳಲ್ಲಿ ತನ್ನಲ್ಲೇ ಲೀನವಾಗಿಸಿ ತನ್ನ ಕಲೆಯನ್ನು ಪ್ರಯೋಗಕ್ಕೊಡ್ಡಿದ್ದಳು. ಭಕ್ತಿಯಿಂದ ಧ್ಯಾನಿಸಿ ಪೂಜೆ ಮಾಡುವ ಭಕ್ತನಂತೆ ಕಲಾಧೀನಳಾಗಿದ್ದಳು. ರಾಜ ಸುಮೇರು ಆ ಅಪೂರ್ವ ದೃಶ್ಯಾವಳಿಯನ್ನು ಸಂಪೂರ್ಣವಾಗಿ ಕಣ್ಣಲ್ಲೇ ಸೆರೆ ಹಿಡಿದ. ಕರಗಳಿವು ಕಾದಿಹವು ನಿನ್ನ ಸ್ಪರ್ಶ ಸುಗಕ್ಕೆ, ಕೊರಳಿದುವೆ ಕೆರಳಿಹುದು ನಿನ್ನ ಲಿಂಗನಕ್ಕೆ, ಎದೆಗಳಿವು ಏರಿಳಿದಿಹವು ನಿನ್ನ ಉಸಿರಾಟಕ್ಕೆ, ಮನಮಣಿದು ಕಾದಿಹುದು ನಿನ್ನ ಗಮನಕ್ಕೆ, ಕಾಂತ ಪ್ರಿಯ ಕಾಂತ, ಕಾಂತ ಪ್ರಿಯ ಕಾಂತ ಎಂದು ಹಾಡುತ್ತಾ ನರ್ತಿಸುತ್ತಿರುವ ಲಿಚ್ಚಪಿ. ಮೇಲಿಂದ ಬೀಳುತ್ತಿರುವ ನೀರು ಅವಳ ಕೂದಲನ್ನು, ವಸ್ತ್ರಗಳನ್ನು ಉಯ್ಯಾಲೆಯಾಡಿಸಿತ್ತು. ದೇವಲೋಕದಿಂದ ಇಳಿವ ಗಂಗೆಯ ಶಿವನ ಜಟೆಯನ್ನು ತೋಯಿಸಿ ಬಂದಿಯಾದಂತೆ ಅವಳ ಕೂದಲನ್ನು, ಅಂಗಾಂಗಗಳನ್ನು ತೋಯಿಸಿ ಬೆರೆತಿದ್ದವು, ಪರಿಶುದ್ಧವಾಗುತ್ತಿದ್ದವು. ಹಾರುವ ಹನಿಗಳು ಬಿಸಿಲಿನ ಝಳಕ್ಕೆ ಪ್ರತಿಫಲಿಸಿ ಅವಳಿಗೆ ದಕ್ಷಿಣೆಯನ್ನರ್ಪಿಸುತ್ತಿದ್ದವು. ರಾಜ ಸುಮೇರು ದಿಟ್ಟಿಸಿ ನೋಡುತ್ತಿದ್ದ. ಅವನಲ್ಲಿ ಶೃಂಗಾರ ಭಾವ ಸರಿದು ಭಕ್ತಿಭಾವ ಮೂಡಿತ್ತು. ಜಲಾಭಿಷೇಕವಾಗುತ್ತಿರುವ ರುದ್ರನಂತೆ ಕಂಡಳು ಲಿಚ್ಚಪಿ. ತಾಂಡವವಾಡುತ್ತಿರುವ ಶಿವನ ಸೌಮ್ಯ ರೂಪಿಯಾಗಿ ಕಂಡಳು. ಅತ್ತಿಂದತ್ತ ಹಾರುವ ಅವಳ ಕೂದಲು
ಢಮರುಗದ ಸದ್ದಿಲ್ಲದ ನರ್ತನದಂತೆ ಭಾಸವಾಯಿತು ಅವನಿಗೆ. ನೀರಿನಿಂದ ತೊಯ್ದು ನರ್ತಿಸುತ್ತಿರುವ ಪಾದಗಳಲ್ಲಿ, ಆಡಿಸುತ್ತಿರುವ ಕರಗಳಲ್ಲಿ ಗಿರಿಜೆಯ ಅವತಾರ ಕಾಣಿಸಿತು. ಅರ್ಧನಾರೀಶ್ವರನ ಭಂಗಿ ಗೋಚರಿಸಿತು. ಹಾಡಿನ ಲಘುವಾದ ಲಯಕ್ಕೆ ಏರಿಳಿಯುತ್ತಿರುವ ಅವಳ ಬಿಗಿಯಾದ ಕುಚದ್ವಯಗಳು ಸಾಕ್ಷಾತ್ ಕಾಮಧೇನುವಂತೆ ಗೋಚರಿಸಿದವು. ಶೃಂಗಾರ, ಅದ್ಭುತ, ರೌದ್ರ ರಸಗಳ ಮಿಳಿತವಾದ ವನಗಾನದಂತೆ, ಗಂಧರ್ವ ನೃತ್ಯದಂತೆ ಭಾಸವಾಗಿತ್ತು ಅವನಿಗೆ ಆ ಕ್ಷಣ.